Praise the Lord. Greetings to you all in the name of our Lord and Savior Jesus Christ. Today's Bible verse, the book of Job chapter 36 verse 16. God brought you out of trouble and let you enjoy security. Your table was piled high with food. ಯೋಬನ ಗ್ರಂಥ 36ನೇ ಅಧ್ಯಾಯ 16ನೇ ವಚನ. ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು, ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ. ಇವತ್ತು ನಮ್ಮ ದೇವರು ಒಂದು ಒಳ್ಳೆಯ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ದೇವರ ಉದ್ದೇಶ ಏನು ಎನ್ನುವುದನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹೌದು, ದೇವರ ಉದ್ದೇಶ ಏನಾಗಿದೆ ಎಂದರೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಬೇಕು ಎಂಬುದಾಗಿ. ನೀನು ಆತನ ಮಗುವಾಗಿದ್ದಿ, ನೀನು ದೇವರ ಮಗುವಾಗಿದ್ದಿ. ಆದುದರಿಂದ ದೇವರು ನಿನ್ನನ್ನು ಕಷ್ಟದಿಂದ, ಇಕ್ಕಟ್ಟಿನಿಂದ ತಪ್ಪಿಸಬೇಕು ಎಂಬುದಾಗಿ ಆತನು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಪ್ರಿಯರೇ. ಎರಡನೆಯದಾಗಿ, ನಿನ್ನನ್ನು ಯಾವ ಇಕ್ಕಟ್ಟೂ ಕೂಡ ಇರಲಾರದಂತಹ ವಿಶಾಲವಾದ ಸ್ಥಳಕ್ಕೆ ಬರಮಾಡಬೇಕೆಂಬುದು ಆತನ ಉದ್ದೇಶವಾಗಿದೆ ಪ್ರಿಯರೇ. ನಿನಗೆ ಯಾವ ಕಷ್ಟ ಸಂಕಟಗಳು ಕೂಡ ಉಂಟಾಗಬಾರದು. ನೀನು ವಿಶಾಲವಾದ ಸ್ಥಳದಲ್ಲಿ ವಾಸಿಸಬೇಕು ಎನ್ನುವುದೇ ನಮ್ಮ ದೇವರ ಉದ್ದೇಶವಾಗಿದೆ ಪ್ರಿಯರೇ. ಮೂರನೆಯದಾಗಿ, ನಮ್ಮ ದೇವರ ಉದ್ದೇಶ ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕು ಎನ್ನುವಂಥದ್ದಾಗಿದೆ. ಅಂದರೆ ನೀನು ಮೃಷ್ಟಾನ್ನ ಭೋಜನವನ್ನು ಮಾಡಬೇಕು ಎಂಬುದಾಗಿ ದೇವರು ಇಲ್ಲಿ ಆಶಿಸುತ್ತಾ ಇದ್ದಾರೆ. ಪ್ರತಿಯೊಂದು ಆಹಾರವನ್ನು ತಯಾರಿಸುವಾಗ ತುಪ್ಪವನ್ನು ಉಪಯೋಗಿಸುವಂಥವರು ಶ್ರೀಮಂತರು ಮಾತ್ರವಾಗಿದ್ದಾರೆ ಪ್ರಿಯರೇ. ಬಡವರು ತುಪ್ಪವನ್ನು ಅಷ್ಟಾಗಿ ಬೆಳೆಸುವುದಿಲ್ಲ. ಇಲ್ಲಿ ದೇವರು ನಿನ್ನನ್ನು ಶ್ರೀಮಂತರೆಂಬುದಾಗಿ ಪರಿಗಣಿಸ್ತಾ ಇದ್ದಾರೆ. ಶ್ರೀಮಂತರ ಮನೆಯಲ್ಲಿ ಯಾವ ರೀತಿ ತುಪ್ಪ ಉಪಯೋಗಿಸಲ್ಪಡ್ತದೋ ಅದೇ ರೀತಿಯಲ್ಲಿ ನಿನ್ನ ಮೇಜಿನ ಮೇಲಿರುವ ಆಹಾರವು ತುಪ್ಪದಿಂದ ತುಂಬಿರಬೇಕು ಎಂಬುದಾಗಿ ದೇವರ ಉದ್ದೇಶವಾಗಿದೆ. ನೀನು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಎನ್ನುವಂಥದ್ದು ದೇವರ ಉದ್ದೇಶವಾಗಿದೆ ಪ್ರಿಯರೇ. ಇಲ್ಲಿ ಮೃಷ್ಟಾನ್ನ ಭೋಜನ ಅಂದರೆ ಆತ್ಮೀಕ ರೀತಿಯಲ್ಲಿ ನಾವು ನೋಡಬೇಕಾದರೆ, ಈ ಮೃಷ್ಟಾನ್ನ ಭೋಜನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವಲ್ಲ, ಆತ್ಮೀಕ ಆಹಾರದ ಕುರಿತು ದೇವರು ಮಾತನಾಡ್ತಾ ಇದ್ದಾರೆ. ಆತ್ಮೀಕ ಆಹಾರ, ಹೌದು, ಅದು ದೇವರ ವಾಕ್ಯವೇ ಆಗಿದೆ ಪ್ರಿಯರೇ. ದೇವರ ವಾಕ್ಯವನ್ನು ನಾವು ಪ್ರತಿದಿನ ಭುಜಿಸಬೇಕು, ಪ್ರತಿದಿನ ಮನನ ಮಾಡಬೇಕು, ಅವುಗಳನ್ನು ನಾವು ಧ್ಯಾನಿಸಬೇಕು. ದೇವರ ವಾಕ್ಯಗಳು ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಪ್ರಿಯರೇ. ನಾವು ಆತ್ಮೀಕ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಎನ್ನುವುದೇ ದೇವರ ಉದ್ದೇಶವಾಗಿದೆ. ನೀನು ಒಂದು ವೇಳೆ ಇವತ್ತು ಈ ಕಟ್ಟಿನಲ್ಲಿ ಜೀವಿಸುತ್ತಾ ಇರುವುದಾದರೆ, ಕಷ್ಟದಲ್ಲಿ ಜೀವಿಸುತ್ತಾ ಇರುವುದಾದರೆ, ಕೀರ್ತನೆಗಾರನ ಹಾಗೆ ನೀನು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು. ಕೀರ್ತನೆ 118:5ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, ನಾನು ನನ್ನ ಇಕ್ಕಟ್ಟಿನ ಸಂದರ್ಭದಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆಗ ಆತನು ನನಗೆ ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನೀನು ಇಂದು ಪ್ರಾರ್ಥನೆ ಮಾಡುವುದಾದರೆ ದೇವರು ಇಂದೇ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಎಲ್ಲ ಇಕ್ಕಟ್ಟಿನಿಂದ ನಿನಗೆ ಬಿಡುಗಡೆ ಕೊಡುತ್ತಾರೆ. ಕೀರ್ತನೆ 31:8 ಅಲ್ಲಿ ಕೂಡ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, ನೀನು ನನ್ನನ್ನು ಶತ್ರುಗಳ ಕೈ ಕೆಳಗೆ ಬೀಳಿಸಲಿಲ್ಲ, ನಿರಾತಂಕ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದಿ ಎಂಬುದಾಗಿ. ಹೌದು, ಅವನು ತನ್ನ ಇಕ್ಕಟ್ಟಿನ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆ ಶತ್ರುಗಳಿಂದ ಅವನನ್ನು ಬಿಡಿಸುತ್ತಾರೆ. ಯಾವ ಆತಂಕವೂ ಇಲ್ಲದಂತಹ ಸ್ಥಳದಲ್ಲಿ ಭದ್ರವಾಗಿ ಅವನು ಜೀವಿಸಲಿಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು. ಕೀರ್ತನೆ 18:19ನೇ ವಾಕ್ಯದಲ್ಲಿ ದೇವರು ಈ ರೀತಿ ನಮಗೆ ತಿಳಿಸ್ತಾರೆ, ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು ಎಂಬುದಾಗಿ ಅಲ್ಲಿ ಕೀರ್ತನೆಗಾರನು ಹೇಳ್ತಾನೆ. ಹೌದು, ದೇವರು ಇವತ್ತು ನಿನ್ನನ್ನು ಇಕ್ಕಟ್ಟಾದ ಸ್ಥಳದಿಂದ ಬಿಡಿಸಬೇಕು, ಕಷ್ಟದೊಳಗಿಂದ ಬಿಡಿಸಬೇಕು. ನಿನ್ನ ಮೇಜಿನ ಮೇಲಿರುವ ಆಹಾರ ತುಪ್ಪದಿಂದ ತುಂಬಿರಬೇಕು ಅನ್ನುವುದಾದರೆ ನೀನು ಯೆಹೋವನ ದೃಷ್ಟಿಯಲ್ಲಿ ಮೆಚ್ಚುಗೆಯುಳ್ಳವನಾಗಿರಬೇಕು. ಇಲ್ಲಿ ಕೀರ್ತನೆಗಾರನು ನನ್ನನ್ನು ಮೆಚ್ಚಿ ರಕ್ಷಿಸಿದನು ಎನ್ನುವ ವಾಕ್ಯವನ್ನ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನನ್ನ ನಿನ್ನ ಜೀವಿತ ಇವತ್ತು ದೇವರ ಮುಂದೆ ಮೆಚ್ಚುಗೆಯುಳ್ಳದಾಗಿರುವುದಾದರೆ ಖಂಡಿತವಾಗಿಯೂ ಇವತ್ತಿನ ವಾಕ್ಯ ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾರೆ. ಕೀರ್ತನೆ 23:5ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೆ ಎಂಬುದಾಗಿ. ಹೌದು, ದೇವರು ನಮಗಾಗಿ ಔತಣವನ್ನು ಸಿದ್ಧಪಡಿಸುತ್ತಾರೆ. ಹಿಂದೆ ನಾವು ಯೇಸು ಕ್ರಿಸ್ತನ ಬಳಿಗೆ ಬರೋಣ. ಇದೇ ತಕ್ಕ ಸಮಯ, ಇದೇ ಸುಪ್ರಸನ್ನತೆಯ ಸಮಯ. ಇಂದು ನೀನು ಕ್ರಿಸ್ತನ ಬಳಿಗೆ ಬಾ.
ಯೇಸು ಸ್ವಾಮಿಯ ಬಳಿಗೆ ಬಾ, ಯೇಸು ಸ್ವಾಮಿಯ ಹತ್ತಿರ ಬಂದು ಪ್ರಾರ್ಥನೆ ಮಾಡು. ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪದ ಹೃದಯದಿಂದ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನ ಕೂಗನ್ನು ಕೇಳಿ ಎಲ್ಲ ಇಕ್ಕಟ್ಟಿನಿಂದ ನಿನ್ನನ್ನು ರಕ್ಷಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಇಂದು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಕರ್ತನೆ. ನೀನು ನಿನ್ನ ಮಕ್ಕಳು ಯಾವ ಕಷ್ಟಕ್ಕೂ ಒಳಗಾಗಬಾರದು, ವಿಶಾಲ ಸ್ಥಳದಲ್ಲಿ ವಾಸಿಸಬೇಕು, ಮೃಷ್ಟಾನ್ನ ಭೋಜನ ಮಾಡಬೇಕು ಏನೋ ಉದ್ದೇಶವನ್ನು ಇಟ್ಟುಕೊಂಡಿದ್ದೀರಿದೆವಾ, ಅದಕ್ಕಾಗಿ ಸ್ತೋತ್ರ ತಂದೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಈ ವಾಕ್ಯ ನೆರವೇರ್ಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಅವರ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡು ಕರ್ತನೆ. ಅವರ ಮೇಜು ತುಪ್ಪದಿಂದ ತುಂಬಿರುವ ಆಹಾರದಿಂದ ಕೂಡಿರಲಿಕ್ಕೆ ಸಹಾಯ ಮಾಡ್ರಿ ಕರ್ತನೆ. ವಿಶೇಷವಾಗಿ ಆತ್ಮೀಕ ಆಶೀರ್ವಾದಗಳನ್ನು ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ. ಆಮೆನ್.